ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ಕೃಷ್ಣ ಗೇರಳಿ. ಈಗಾಗಲೇ ರಾಜ್ಯಸಭೆ ಚುನಾವಣೆ ಕರ್ನಾಟಕದಲ್ಲೂ ಕೂಡ ಜೂನ್ಗೆ ಬರ್ತಾ ಇರುವಂಥದ್ದು. 4 ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. 3 ಸ್ಥಾನ ಅನ್ನುವಂಥದ್ದು ಕಾಂಗ್ರೆಸ್ಗೆ ಹೋಗುತ್ತೆ. ಇನ್ನೊಂದು ಸ್ಥಾನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರುವಂಥದ್ದು. ಆ ಒಂದು ಸ್ಥಾನಕ್ಕೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು, ಅಂದರೆ ದೇವೇಗೌಡರು ಈಗಾಗಲೇ ರಾಜ್ಯಸಭೆಯಲ್ಲಿದ್ದಾರೆ. ಅವರು ಈಗಾಗಲೇ ರಾಜ್ಯಸಭೆಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅವರ ಅವಧಿ ಮುಕ್ತಾಯವಾದ ಬಳಿಕವಾಗಿ ಅವರ ಜಾಗಕ್ಕೆ ಯಾರಿಗೆ ಅಭ್ಯರ್ಥಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಜೆ ಡಿ ಎಸ್ನಿಂದ ಮತ್ತೊಂದು ಸಾರಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರನ್ನೇ ಸ್ಪರ್ಧೆ ಮಾಡಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈಗಾಗಲೇ ಉತ್ಸಾಹವನ್ನು ಕೂಡ ತೋರಿರುವಂಥದ್ದು. ಮತ್ತೊಮ್ಮೆ ಅಲ್ಲಿ ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮತ್ತು ಹೈಕಮಾಂಡ್ನ ಬಿ ಜೆ ಪಿಯ ನಾಯಕರು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಕೂಡ ಮರು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲೊಂದು ಕಡೆ ಮನಸ್ಸನ್ನು ಮಾಡಿರುವಂಥದ್ದು. ಕಾರಣ ಏನು ಅಂತಂದರೆ, ದೇವೇಗೌಡರು ಅನ್ನುವಂಥದ್ದು ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅವರು ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಕೂಡ ಸಾಧಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅವ್ರನ್ನ ನೇಮಕವನ್ನು ಮಾಡಿದ್ರೆ ಆ ಭಾಗದಲ್ಲಿ ಸಹಜವಾಗಿಯೇ ಸಾಕಷ್ಟು ಒಕ್ಕಲಿಗ ಸಮುದಾಯ ತಮ್ಮ ಪರವಾಗಿ ನಿಲ್ಬೋದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಒಂದಷ್ಟು ಚಿಂತನೆಯನ್ನು ಕೂಡ ಮಾಡಿದರೆ ಮತ್ತೊಮ್ಮೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಆಯ್ಕೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮನಸ್ಸನ್ನು ಮಾಡಿದ್ದಾರೆ ಅನ್ನೋಂಥದ್ದು. ಆದರೆ ಈಗ ಈ ಒಂದು ನಡೆಗೆ ಇಲ್ಲೊಂದು ಕಡೆ ರಾಜ್ಯದ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ವಯಸ್ಸಾಗಿದೆ, ಇನ್ನೇನು ಜಾಸ್ತಿ ವಯಸ್ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಬದಲು ಮತ್ತೊಬ್ಬರಿಗೆ, ಅಂದರೆ ರಾಜ್ಯ ಬಿ ಜೆ ಪಿಯಲ್ಲೇ ಮತ್ತೊಬ್ಬರಿಗೆ ಯಾರಿಗಾದರೂ ಕೊಟ್ಟರೆ ಅನುಕೂಲ ಆಗ್ಬೋದು. ಯಾವುದಾದ್ರೂ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೆ ಆ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ನಾವು ಪಕ್ಷಕ್ಕೆ ಬಲವರ್ಧನೆ ಆಗ್ಬೋದು ಅನ್ನೊಂದು ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರವನ್ನು ಈಗಾಗಲೇ ರಾಜ್ಯದ ಬಿ ಜೆ ಪಿ ನಾಯಕರು ಮಾಡ್ಕೊಂಡಿರುವಂಥದ್ದು. ಹಾಗಾಗಿನೇ ಏನು ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಆ ಒಂದು ಸ್ಥಾನವನ್ನು ತಾವೇ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಮತ್ತು ಆ ಒಂದು ಅಭ್ಯರ್ಥಿಯನ್ನೇ ಹೈಕಮಾಂಡ್ ನಾಯಕರಿಗೂ ಕೂಡ ಶಿಫಾರಸನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿ ಜೆ ಪಿ ನಾಯಕರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಯಾವುದೇ ಒಂದು ರಾಜ್ಯಸಭೆ ಆಗಿರ್ಬೋದು, ಮತ್ತೊಂದು ಕಡೆ ಯಾವುದೇ ಒಂದು ಸ್ಥಾನಮಾನ ಆಗಿರ್ಬೋದು, ಟಿಕೆಟ್ ಆಯ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ನಾಯಕರು ಫಸ್ಟು ಚರ್ಚೆ ಮಾಡಬೇಕಾಗತ್ತೆ. ಅಂತಿಮವಾಗಿ ಅವರು ಕೂಡ ಶಿಫಾರಸನ್ನು ಹೈಕಮಾಂಡ್ ನಾಯಕರಿಗೆ ಮಾಡಬೇಕಾಗುತ್ತೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರೇ ಅದನ್ನು ಫೈನಲ್ ಮಾಡುವಂಥದ್ದು. ಈಗ ಮುಖ್ಯವಾಗಿ ರಾಜ್ಯದ ಬಿ ಜೆ ಪಿ ನಾಯಕರು ಆಗ ಚರ್ಚೆ ಆದಂಥ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರವಾಗಿ ಮುಖ್ಯವಾಗಿ ಆ ಒಂದು ರಾಜ್ಯಸಭೆ ಸ್ಥಾನಮಾನ, ಅಂದರೆ ಈಗಾಗಲೇ ಜೆ ಡಿ ಎಸ್ಗಿನ್ನ ಹೆಚ್ಚು ಸ್ಥಾನವನ್ನು ಹೊಂದಿರತಕ್ಕಂಥವ್ರು ಬಿ ಜೆ ಪಿ ನಾಯಕರು. ಹೀಗಾಗಿ ಎಲ್ಲೊಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೋ ದೇವೇಗೌಡರು ಅವಧಿ ತೆರವಾಗುವಂಥ ಸ್ಥಾನಕ್ಕೆ ಎಲ್ಲೊಂದು ಕಡೆ ಬಿ ಜೆ ಪಿಯ ದೊಡ್ಡ ಸಂಖ್ಯಾಬಲ ಇದ್ದಂಥ ಸಂದರ್ಭದಲ್ಲಿ ತಮಗೆ ಆ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ಮತ್ತೊಂದು ಕಡೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಅಲ್ಲಿ ಕಣಕ್ಕಿಳಿಸಿದ್ರೆ ಎಲ್ಲೊಂದು ಕಡೆ ಪಕ್ಷಕ್ಕೂ ಕೂಡ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು, ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನನ್ನು ರೂಪಿಸಿರುವಂಥದ್ದು. ಇದ್ರ ಜೊತೆಗೆ ಇಲ್ಲೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ನಡುವೆ ಇದೀಗ ಮತ್ತೊಮ್ಮೆ ಅಸಮಾಧಾನ ಮತ್ತು ಮನಸ್ತಾಪ ಹೇಳ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಇದ್ದರೂ ಕೂಡ ಎಲ್ಲೊಂದು ಕಡೆ ಮೈತ್ರಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಅನ್ನೊಂದು ವಿಚಾರಗಳು ದೊಡ್ಡ ಮಟ್ಟದಲ್ಲೂ ಕೂಗುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಸಹಜವಾಗಿಯೇ ಜೆ ಡಿ ಎಸ್ ನಾಯಕರಾಗಿರ್ತಕ್ಕಂತಹ ನಾಯಕರುಗಳು ಕುಮಾರಸ್ವಾಮಿ ಅವರ ಪರವಾಗಿ ದೊಡ್ಡ ಮಟ್ಟದ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜೆ ಡಿ ಎಸ್ ನಾಯಕರು ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನೇ ಆಗಬೇಕು, ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಇಲ್ಲೊಂದು ಕಡೆ ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ, ಅಂದರೆ ಜೆ ಡಿ ಎಸ್ ಜೊತೆ ಇರತಕ್ಕಂಥ ಬಿ ಜೆ ಪಿಗೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ತರ್ತಾ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷ ಅದು ಅನ್ನುವಂಥದ್ದು, ಅಂದರೆ ರಾಷ್ಟ್ರೀಯ ಪಕ್ಷ ಅಂತಂದ್ರೆ ಬಿ ಜೆ ಪಿ, ಅದ್ರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟರೆ ದೊಡ್ಡ ಮಟ್ಟದ ಪ್ರಬಲ ಪಕ್ಷ ಅಂತಂದರೆ ಅದು ಬಿ ಜೆ ಪಿ ಅನ್ನುವಂಥದ್ದು. ಬಿ ಜೆ ಪಿ ಜೊತೆಗೆ ಈಗಾಗಲೇ ಜೆ ಡಿ ಎಸ್ ಮೈತ್ರಿನ ಮಾಡ್ಕೊಂಡಿದೆ. ಬಿ ಜೆ ಪಿಯವ್ರು ಹೇಳ್ದಂಗೆ ಜೆ ಡಿ ಎಸ್ ನಾಯಕರು ಕೇಳಬೇಕಾಗುತ್ತೆ. ಆದರೆ ಇಲ್ಲೊಂದು ಕಡೆ ಈಗ ಬಿ ಜೆ ಪಿ ದೊಡ್ಡ ಪಾರ್ಟಿ ಆದರೂ ಕೂಡ, ಆದರೆ ಜೆ ಡಿ ಎಸ್ ನಾಯಕರು ಜೊತೆಗೆ ಬಂದು ತಮ್ಮ ಪಕ್ಷದ ನಾಯಕನೇ ಮುಂದಿನ ಮುಖ್ಯಮಂತ್ರಿ ಅನ್ನೊಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ, ಅಂದರೆ ದೊಡ್ಡ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಏನು ಮಾಡಬೇಕು ಅನ್ನೊಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹಾಗಾಗಿನೇ ಈ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರ್ದು, ಗೊಂದಲವನ್ನು ಎಬ್ಬಿಸಬಾರ್ದು. ಏನೇ ಇದ್ರೂ ಕೂಡ, ಅಂದರೆ ಈ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರೋದ್ರ ಮುಖಾಂತರವಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು
JDS ನಾಯಕರು ಕೂಡ ಕೊಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು JDSನ ದಳಪತಿಗಳಿಗೂ ಕೂಡ ಕೊಡಬೇಕು ಅನ್ನೋ ಒಂದು ಸಂದೇಶವನ್ನು ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ BJP ನಾಯಕರು ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಮುಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಒಂದು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ JDS ನಾಯಕರು, ಇದು ಎಲ್ಲೊಂದು ಕಡೆ BJPಗೆ ದೊಡ್ಡ ಮಟ್ಟದ ಮುಜುಗರವನ್ನು ತರ್ತಾ ಇದ್ರೆ, ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಒಂದು ಕಡೆಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವದ ವಿಚಾರ ಇನ್ನೂ ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಗಿದೆ. ಇನ್ನೂ ಕೂಡ ಮುಖ್ಯಮಂತ್ರಿ ಪದವಿಯ ವಿಚಾರ ಕೂಡ ಗುದ್ದಾಟ ಕೂಡ CM DCM ನಡುವೆ ಸಾಕಷ್ಟು ದೊಡ್ಡ ಮಟ್ಟದ ಗುದ್ದಾಟ ಕೂಡ ನಡೀತಾ ಇದೆ. ಇದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನ ಅಣಿಯುವಂಥದ್ದು, ಕಾಂಗ್ರೆಸ್ಗೆ ಮುಜುಗರವನ್ನು ತರುವಂಥದ್ದು, ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯದ BJP ನಾಯಕರುಗಳು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ಎತ್ತಂಥ ಸಂದರ್ಭದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಏನು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಅಂತಂದರೆ HD ಕುಮಾರಸ್ವಾಮಿ ಅವರ ವಿಚಾರವನ್ನೇ. ಅಂದರೆ BJP ಮತ್ತು JDS ಮೈತ್ರಿಯಲ್ಲಿದ್ದರೂ ಕೂಡ ಮುಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಅನ್ನೋ ಮಾತನ್ನು JDS ನಾಯಕರು ಹೇಳ್ತಾ ಇದ್ದಾರೆ. ಮೊದಲು BJP ನಾಯಕರು ಈ ಒಂದು ವಿಚಾರವಾಗಿ ಮೊದಲು ಮಾತಾಡಿ, ಆಮೇಲೆ ಅಂದರೆ ನೀವು ಎಷ್ಟು ಸ್ಥಾನಮಾನವನ್ನು JDS ನಾಯಕರಿಗೆ ಬಿಟ್ಕೊಡ್ತೀರಿ, JDSನವರು ನಿಮ್ಮ ಜೊತೆಗೆ ಬಂದರೂ ಕೂಡ ನೀವೇ ಮುಖ್ಯಮಂತ್ರಿಯನ್ನು ಮಾಡ್ತಾರಂತೆ. ಮೋದಿ ಮತ್ತು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯನ್ನು ಮಾಡ್ತಾರೆ, ನೀವೇನು ಮಾಡ್ತಿದ್ರಿ, ಮೊದಲ ಸಾಲಿನಲ್ಲಿ ಕೂತ್ಕೊಂಡ್ರು ಕೂಡ ಏನು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ರೀತಿ ಪವರ್ ಶೇರಿಂಗ್ ವಿಚಾರವನ್ನು BJP ನಾಯಕರು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರು BJP ಮತ್ತು JDS ನಾಯಕರಿಗೆ ಒಂದು ರೀತಿ ಟಕ್ಕರ್ ಮತ್ತು ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿನೇ ಒಂದು ರೀತಿ ಈ ಒಂದು ವಿಚಾರ BJP ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಇರಿಸು ಮುರುಸಿಗೂ ಕೂಡ ಕಾರಣವಾಗಿದೆ. ಹಾಗಾಗಿನೇ ಒಂದು ರೀತಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಯಾರು ಕೂಡ ಮಾತಾಡಬಾರ್ದು, ಗೊಂದಲ ನಿರ್ಮಾಣ ಮಾಡಬಾರ್ದು, ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ, ನಾವು ಹೇಳ್ದಂಗೆ ಕೇಳಬೇಕಾಗುತ್ತೆ. ನಮ್ಮದು ದೊಡ್ಡ ಪಾರ್ಟಿ, ಹಳೆ ಮೈಸೂರು ಭಾಗ ಆಗಿರ್ಬೋದು, ಎಲ್ಲ ಪ್ರಾಂತ್ಯದಲ್ಲೂ ಕೂಡ ನಾವು ಸಂಘಟನಾತ್ಮಕವಾಗಿ ಪ್ರಬಲವಾಗಿ ಹೋಗೋಣ, ಅಂತಿಮವಾಗಿ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದರ ತಕ್ಕಂತೆ ನಾವು ನಿರ್ಧಾರವನ್ನು ಮಾಡೋಣ ಅನ್ನೋ ಮನಸ್ಥಿತಿಗೆ ಇದೀಗ ರಾಜ್ಯ BJP ನಾಯಕರು ಬಂದಿರುವಂಥದ್ದು. ಹಾಗಾಗಿನೇ ಒಂದು ರೀತಿ ಮುಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಒಂದು ಹೇಳಿಕೆ ಒಂದು ವಿಚಾರ ಒಂದು ಅಸಮಾಧಾನಕ್ಕೆ ಕಾರಣವಾಯಿತು ಅಂತಂದರೆ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರ ಏನು ಅವರ ರಾಜ್ಯಸಭೆ ಅವಧಿ ಮುಕ್ತಾಯವಾದಂಥ ಸಂದರ್ಭದಲ್ಲಿ ಅವರ ಜಾಗಕ್ಕೆ ಮತ್ತೊಬ್ಬ BJP ಅಭ್ಯರ್ಥಿಯನ್ನು, ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯದ BJP ನಾಯಕರು ಒಂದಷ್ಟು ಪ್ಲಾನನ್ನು ರೂಪಿಸಿರುವಂಥದ್ದು, ಚರ್ಚೆ ಕೂಡ ಮಾಡಿರುವಂಥದ್ದು. ಇಲ್ಲೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ DV ಸದಾನಂದಗೌಡರ ಹೆಸರು ಅವರ ಪರವಾಗಿ ಒಲವನ್ನು ತೋರಿರುವಂಥದ್ದು. ಅಂದರೆ DV ಸದಾನಂದಗೌಡರು ಆ ಒಂದು ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ರೆ ಒಂದು ರೀತಿ ಒಕ್ಕಲಿಗ ಸಮುದಾಯ ತಮ್ಮ ಪರವಾಗಿರ್ಬೋದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಕೂಡ ಚರ್ಚೆ ಆಗಿದೆ. ಹೀಗಾಗಿ ಎಲ್ಲ ವಿಚಾರಗಳ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯದ BJP ನಾಯಕರು ಮುಂದಾಗಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.